ಫ್ರೇಸರ್ ಟೌನ್ ಸೆಂಟ್ ಫ್ರಾನ್ಸಿಸ್ ಸೇವಿಯರ್ಸ್ ಕ್ಯಾಥೆಡ್ರಲ್ ದೇವಾಲಯ ಮೂಲಕ ಈ ಕ್ರಿಸ್ಮಸ್ ದಿನ ನಾನಾ ಬರುವಿಕೆಯ ವಿಡಿಯೋ ಇದು. ಆ ಪ್ಯಾರಿಸ್ ಮಿಷನರಿಗ ಪ್ರಾಚೀನ ಕಟ್ಟಡಗಳು 19 ಡಿಗ್ರಿ ಬೆಂಗಳೂರು ಹೋದ್ರು ಮಸ್ತ್ ಕಾಂಬೋ ಜನರೇ. ಈ ಚರ್ಚ್ ಮುಂದೆ ಇಂದ ನಾನು ಈ ದಿನವರು ವಿವರಿಸುತ್ತೇನೆ. ಬೆಳಗ್ಗೆ ಸುಮಾರು 8ಗೆ ಮನೆಯಿಂದ ನಾನು ಗಾಡಿಯಲ್ಲಿ ಹೊರತೆ. ನಾನು ಏರಿಯಾ ಹಳ್ಳಿ ಇದ ಒಂದು ಟಿಫನ್ ಸೆಂಟರ್. ಅಲ್ಲಿ ಬಿಸಿ ಬಿಸಿ ಚಲ್ಲಿಗೆ ಚೆನ್ನಾಗಿ 3 ಇಡ್ಲಿನ ತಿಂದು ಹೊರತೆ. ಏನೇ ರಜಾ ದಿನ ಬೆಳಗಿನ ಸಮಯ ಆದ್ರೂ ಈ ಕೆಂಪು ಬಣದ ಸಿಗ್ನಲ್ ಸ್ಕಿಪ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಬಟ್ ಜೋಕ್ಸ್ ಅಪಾರ್ಟ್ ನಂಗೆ ಒತ್ತು 25 ಮಿನಿಟ್ಸ್ ಅಷ್ಟೇ ಆಗಿತ್ತು ಎಳಕಂಕಟ್ಟು ಫ್ರೇಸರ್ ಟೌನ್ ಗೆ ಬರಕ್ಕೆ. ಹೋಗೋ ದರಿಯಲ್ಲಿ ಮಸ್ಜಿದ್ ಈ ಕಾದ್ರಿಯಾ ಅನ್ನೋ ಒಂದು ಅರಬ್ ದೇಶದ ಸ್ಟೈಲ್ ಅಲ್ಲಿ ದೊಡ್ಡ ಮಸೀದಿಯನ್ನು ನೋಡಿದೆ. ಸದ್ಯವಾದರೆ ನಾನು ಅವರ ರೂಲ್ಸ್ ಕೇಳಿ ಒಳಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ನಾನು ಹಿಂದೂ ಸಮುದಾಯಕ್ಕೆ ಸೇರಿದಾರು ಈ ರೀತಿ ಬೇರೆ ಎಲ್ಲಾ ಸಮುದಾಯ ಸ್ಥಳಗಳಿಗೂ ಹೋಗುವ ಕಾರಣ ನಾನು ಊರಿನ ಅಭ್ಯಾಸ ಮತ್ತು ಹೆಚ್ಚು ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಸ್ನೇಹಿತರು. ಚೆನ್ನೈಯಲ್ಲಿ ಇದಿದ್ರೆ ಕ್ರಿಸ್ಮಸ್ ಗೆ ತಪ್ಪದೆ ಸೆಂಟ್ ಥಾಮಸ್ ಮೌಂಟ್ ಚರ್ಚ್ ಗೆ ಹೋಗುವೆ. ಇವಾಗ ಬೆಂಗಳೂರಲ್ಲಿ ನಾನು ಹುಡುಕಿದಾಗ ಈ ಪ್ರಾಚೀನ ಚರ್ಚ್ ನನಗೆ ಸಿಕ್ಕಿತು. ಹಿಂದೂ ದೇವಾಲಯದಲ್ಲಿ ಸಿಗುವ ಅದೇ ಪಾಸಿಟಿವ್ ಎನರ್ಜಿ ನನಗೆ ಈ ಪವಿತ್ರ ಸ್ಥಳಗಳಿಗೂ ಸಿಕ್ಕಿದೆ. ಪೂರ್ತಿಯಾಗಿ ಅವರ ಪ್ರಾರ್ಥನೆಯ ವಿಧಾನ ತಿಳಿಯಲಿದ್ದಾರು. ನನಗೆ ತಿಳಿದ ವಿಧಾನದಲ್ಲಿ ಪ್ರಾರ್ಥನೆ ಮಾಡಿದೆ. 1851 ಅಲ್ಲಿಯೇ ಇದನ್ನು ಫ್ರೆಂಚ್ ಮಿಷನರಿ ನಿರ್ಮಿಸಿದರು. ನಾನು ಹೋಗಿದ್ದ ಸಮಯದಲ್ಲಿ ಹೆಚ್ಚು ತಮಿಳು ಜನರು ಇದ್ದರು. ಅದರಲ್ಲೂ ಹಲವು ಮುಖಗಳು ಕನ್ಯಾಕುಮಾರಿ ಜನರನ್ನು ಹೊಳುವಂತೆ ಅನಿಸಿತು. ಪ್ರಾರ್ಥನೆಗಳನ್ನು ಅವರು ಮಾಸ್ ಎಂದು ಕರೆಯುತ್ತಾರೆ. ಆ ಸಾಲಿನಲ್ಲಿ ಕನ್ನಡ, ತಮಿಳು, ಇಂಗ್ಲಿಷ್ ಅಂತ 3 ಸ್ಲಾಟ್ ಇಟ್ಟಿದ್ದಾರೆ. ಅದು ಮುಗಿಸು ಸ್ಟ್ರೈಟ್ ಆಗಿ ಆಫೀಸ್. ಆಪ್ಷನ್ ನೀವು ಬೇಕು ಅಂತಾನೆ ತಗೋಬಹುದು. ಬಟ್ ಬೇರೆ ಪ್ಲಾನ್ ಇಂದ ನಾನು ತಗೊಂಡಿಲ್ಲ. ನೀವು ನಂಬಿದಿರೋ ಇಲ್ಲವೋ ಗೊತ್ತಿಲ್ಲ. ಎಳಕಂಗಟ್ಟು ಫ್ರೇಸರ್ ಟೌನ್ ಚರ್ಚ್ ಅಲ್ಲಿಂದ ಬಾಗಳೂರು ಆಫೀಸ್ ಇನ್ಕ್ಲೂಡಿಂಗ್ ದ ವಿಸಿಟ್ ಟೈಮ್ ಮತ್ತು 1.5 hours ಅಷ್ಟೇ ಆಯ್ತು. ರಜಾ ದಿನ ಲಂಚ್ ಗೆ ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಮ್ಯಾನೇಜರ್ ಕೇಳಿದ್ರು. ಬಾಡಿ ವೀಕ್ ಇದೆ, ನಂಗೆ ದಾಲ್ ಚಾವಲ್ ಸಾಕು ಅಂತ ಹೇಳಿ ಒಂದು ಸ್ಲೈಸ್ ಪಿಜ್ಜಾನ ತಿಂದು NH1 ಬೌಲ್ ರೆಸ್ಟೋರೆಂಟ್ ದಾಲ್ ಚಾವಲ್ ನ ಅಲ್ಟಿಮೇಟ್ ಟೇಸ್ಟ್ ಜೊತೆಗೆ ನಾನು ಈ ವಿಡಿಯೋ ಮುಗಿಸ್ಕೊತೀನಿ. ಮೆರಿ ಕ್ರಿಸ್ಮಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.